ಅದು ನಮಗೆ ಈ ಕಡೆಯಿಂದ ಪ್ರದಕ್ಷಿಣೆ ಮಾಡ್ತೀವಿ. ಭಕ್ತಾದಿಗಳಲ್ಲಿ ಮೊದಲೇ ಬಾರಿಗೆ ಇಲ್ಲಿ ಶ್ರೀ ಸೊಬ್ಬಲಿಂಗೇಶ್ವರ ಮತ್ತು ಚಿಕ್ಕಮರಿಯಮ್ಮ ಸೇವಾ ಟ್ರಸ್ಟ್ ವತಿಯಿಂದ ಈ ಒಂದು ಪುರಾತನ ಕಾಲದ ದೇವಸ್ಥಾನವನ್ನು ನಮ್ಮ ಹಿರಿಯರು ಅವ್ರಿಗಿಂತ ಮುಂಚಿತವಾಗಿರ್ತಕ್ಕಂಥ ಎಲ್ಲರ ಒಂದು ಸಹಯೋಗದಲ್ಲಿ ಇಲ್ಲಿ ಶ್ರೀ ಚಿಕ್ಕಮರಿಯಮ್ಮ ದೇವಿ ಉದ್ಭವ ಮೂರ್ತಿಯಾಗಿತ್ತು. ಇದನ್ನು ತುಂಬ ವರ್ಷಗಳಿಂದ ನಮ್ಮ ಹಿರಿಯರು ಪಾಲಿಸ್ಕೊಂಡ್ಬಂದರು. ಇಲ್ಲಿ ತುಂಬ ಪವಾಡವಾದ ಒಂದು ವಿಚಾರಗಳೇ ದೇವಸ್ಥಾನದಲ್ಲಿ ನಡೆದಿದೆ ಅಂತ ನಮ್ಮ ಹಿರಿಯರು ಹೇಳ್ತಾರೆ. ಏನಾದರೂ ಮಕ್ಕಳಾಗದಿದ್ದರೆ ಮದುವೆ ಆಗಿ ಮಕ್ಕಳಾಗದಿರೋ ಇದ್ದರೆ ಮಕ್ಕಳಾಗುವಂಥದ್ದು, ಏನಾದರೂ ದೇವಿ ಹತ್ರ ಬೇಡ್ಕೊಂಡ್ರೆ ಅದು ಅತಿ ಸೂಕ್ಷ್ಮವಾಗಿ ಈ ದೇವಿಯ ಕೃಪೆಯಿಂದ ತುಂಬ ಅನಾನುಕೂಲ ಇದ್ದಂಥ ಜನಗಳಿಗೂ ಅನುಕೂಲ ಆಗಿದೆ ಅಂತ ಭಾವಿಸಿ ಇಲ್ಲಿ ತುಂಬ ಇದೆಲ್ಲ ದೊಡ್ಡ ಕೆರೆ ಇತ್ತು. ಕೆರೆ ಒಳಗೆ ದೇವಿ ಇತ್ತು. ಈ ದೇವಿನಲ್ಲಿ ನಮ್ಮ ಸುಮಾರು ನೂರಾರು ವರ್ಷ ನಮ್ಮ ಹಿರಿಯರು ಹೇಳ್ತಾ ಇದ್ದವು, ಕೆರೆಯಲ್ಲಿ ಬಂದು ಈ ದೇವಿಯನ್ನು ದರ್ಶನ ಮಾಡ್ಕೊಂಡು ಹೋದಾಗ ನಮ್ಮ ಕೆಲಸಗಳೆಲ್ಲ ಆಗ್ತಾಯಿತ್ತು. ಇದು ಶಿಥಿಲವಾಗಿತ್ತು. ಇದನ್ನು ನಮ್ಮ ಹಿರಿಯರು ಅವರ ಒಂದು ಮಾರ್ಗದರ್ಶನದಲ್ಲಿ ನಮ್ಮ ಹಿರಿಯರು ಇದನ್ನು ಒಂದು ದೊಡ್ಡದಾಗ ಜೀರ್ಣೋದ್ಧಾರ ಮಾಡಬೇಕು ಅಂತ ಹೇಳಿದಾಗ ನಾವೊಂದು ಊರಲ್ಲಿರ್ತಕ್ಕಂಥ ಎಲ್ಲ ಹಿರಿಯರನ್ನ ಸೇರಿಸ್ಕೊಂಡು ಒಂದು ಚಾರಿಟೇಬಲ್ ಟ್ರಸ್ಟ್ ಅಂತ ಮಾಡಿಕೊಂಡು ಇದನ್ನು ಎಲ್ಲ ಸಾರ್ವಜನಿಕರು, ಊರಿನ ಪ್ರಮುಖರು, ರಾಜಕೀಯ ನಾಯಕರು ಇವ್ರ ಹತ್ರಲ್ಲರೂ ನಾವು ಹೋಗಿ ದೇಣಿಗೆ ಕೇಳಿದಾಗ ಯಾರೂ ಕೂಡ ಇಲ್ಲ ಅನ್ನೋದೇ ಈ ಅಮ್ಮ ಎಷ್ಟು ಸೂಕ್ಷ್ಮವಾಗಿರ್ತಕ್ಕಂಥ ದೇವಿ ಅಂತ ನಾವು ಕೇಳ್ತೀವಿ ಅಂತಂದರೆ, ನಾವು ಯಾರು ಜುಪ್ಪಣ ಇರ್ತಾನೆ ಅವನ ಹತ್ರ ಹೋದರೂ ಸಹ ಅವನ ಮನಸ್ಸು ಏನಾಗ್ತದೆ ಗೊತ್ತಾಗ್ತಿರಲಿಲ್ಲ. ಈ ಅಮ್ಮ ಕೃಪೆಯಿಂದ 1 ಲಕ್ಷ, 2 ಲಕ್ಷ, 50,000, 25,000 ಈ ರೀತಿಯಾಗಿ ಕೊಟ್ಟಿರ್ತಕ್ಕಂಥ ನಿರ್ದೇಶನಗಳು ತುಂಬ ಇದೆ. ಆದ್ದರಿಂದ ಈ ಅಮ್ಮನ ಶ್ರೀ ಕ್ಷೇತ್ರ ಅಮ್ಮನವರ ದೇವಾಲಯ ಅಂತ ಒಂದು ದೊಡ್ಡ ನಾಮಕರಣ ಮಾಡುವ ಮುಖೇನ ಶ್ರೀ ಚಿಕ್ಕಮರಿಯಮ್ಮ ದೇವಿಯನ್ನು ಪ್ರತಿಷ್ಠಾಪನೆ ಕಾರ್ಯಕ್ರಮನ ಗುಮ್ಲಾಪುರ ಸ್ವಾಮೀಜಿಗಳು, ರಾಜಾಪುರ ಸ್ವಾಮೀಜಿಗಳು ಈ ರೀತಿ 3 ಸ್ವಾಮೀಜಿಗಳ ನೇತೃತ್ವದಲ್ಲಿ ಅವರ ದಿವ್ಯ ಸಾನ್ನಿಧ್ಯದಿಂದ ಈ ಒಂದು ಚಿಕ್ಕಮರಿಯಮ್ಮ ದೇವಿಯನ್ನು ಪ್ರತಿಷ್ಠಾಪನೆ ಮಾಡಿದ್ದೀವಿ. ಈ ಒಂದು 2 ದಿನ ಮುಂಚಿತವಾಗಿ ನಮ್ಮ ಹಿರಿಯರೆಲ್ಲ ಸೇರಿಕೊಂಡು ಇದಕ್ಕೆ ಸಹಕಾರ ಕೊಟ್ಟು ಮೊದಲು ಗಂಗಾ ಪೂಜೆ ನೆರವೇರಿಸಿ ನೂರಾರು ಜನ ಮಹಿಳೆಯರು ಮುಖಾಂತರ, ಅನಂತರ ಇಲ್ಲಿ ಕಾರ್ಯಕ್ರಮಗಳನ್ನ ನಮ್ಮ ಇಲ್ಲಿರ್ತಕ್ಕಂಥ ಎಲ್ಲ ಯುವಕರು ಇವರೆಲ್ಲ ಒಂದು ಸಹಯೋಗದಲ್ಲಿ ಡೋಳು ಕುಣಿತ, ಆಮೇಲೆ ವೀರಗಾಸೆ, ಕೋಲಾಟ, ಆನಂತರ ಆರ್ಕೆಸ್ಟ್ರಾ ಈ ರೀತಿಯೆಲ್ಲ ಮನರಂಜನೆ ಕಾರ್ಯಕ್ರಮಗಳ ಮುಖೇನ ಈ ಅಮ್ಮನ್ನು ವಿಜೃಂಭಣೆಯಿಂದ ನಾವು ಆಚರಿಸ್ತಾ ಇರೋದ್ರಿಂದ ಇಲ್ಲಿ ಬರ್ತಕ್ಕಂಥ ಎಲ್ಲ ಭಕ್ತಾದಿಗಳಲ್ಲಿ ಒಂದು ಮನವಿ ಮಾಡ್ಕೊಳ್ಳೋದೇ ಅಂದರೆ, ನಿಮ್ಮ ಹರಕೆಗಳೇನಾದ್ರು ಇದ್ದರೆ ಇಲ್ಲಿ ಪವಾಡ ದೃಷ್ಟಿಯಲ್ಲಿ ನಿಮಗೆಲ್ಲ ಅನುಕೂಲ ಆಗ್ತದೆ. ಆದ್ದರಿಂದ ಎಲ್ಲ ಭಕ್ತಾದಿಗಳು ಬಂದು ಈ ಅಮ್ಮನ ಕೃಪೆಗೆ ಪಾತ್ರರಾಗಬೇಕು, ಆಶೀರ್ವಾದ ತಗೋಬೇಕು ಅಂತ ನಿಮ್ಮೆಲ್ಲರ ಮೂಲಕ ನಾವು ಮನವಿ ಮಾಡ್ಕೊಳ್ತೀವಿ. ಇಂದು ಚಿಕ್ಕಮರಿಯಮ್ಮ ದೇವಿಯ ಪ್ರತಿಷ್ಠಾಪನೆ ಅಂಗವಾಗಿ ದೇವಸ್ಥಾನ ತುಂಬ ವಿಜೃಂಭಣೆಯಿಂದ ಆಚರಿಸಿದ್ದೀವಿ. ಎಲ್ಲ ನಮ್ಮ ಭಕ್ತಾದಿಗಳು ಮತ್ತು ಸುತ್ತಮುತ್ತಲಿನ ಹಳ್ಳಿಯವರು ಆಗಮಿಸಿ ನಮ್ಮ ದೇವಸ್ಥಾನಕ್ಕೆ ಪ್ರೋತ್ಸಾಹ. ಈ ದೇವಿಯ ಒಂದು ಮಹಿಮೆ ಒಂದೆರಡು ಹೇಳಿ.
ಶ್ರೀ ಚಿಕ್ಕಮರಿಯಮ್ಮ ದೇವಿ ದೇವಸ್ಥಾನ ಇದು. ಪ್ರಾಚೀನ ಕಾಲದಿಂದಲೂ ಇದ್ದಿದ್ದು, ನಾವಿನ್ನೂ ಹುಟ್ಟೇ ಇರಲಿಲ್ಲ ಅಂಥದ್ದು. ಚಿಕ್ಕದೊಂದು ಪುಟ್ಟ ದೇವಸ್ಥಾನ ಐತಿ ಇಲ್ಲಿ ಕೆರೆ ಹತ್ರ. ಅಂಥದ್ದು ಈ ಅಮ್ಮನ ಮಹತ್ವ ಈ ಎಮ್ಮರವಾಗಿ ಬೆಳೆದುಬಿಟ್ಟಿದ್ದಾರೆ. ಇವತ್ತು ಈ ನಮ್ಮ ಆರ್ಗದ್ದೆ ಗ್ರಾಮಸ್ಥರು, ಸುತ್ತಮುತ್ತದವರು, ನಮ್ಮ ಕುಲಬಾಂಧವರು, ನಮ್ಮ ಟ್ರಸ್ಟ್ನವರು, ಆರ್ಗದ್ದೆ ಸುತ್ತಮುತ್ತದವರು ಎಲ್ಲರ ಆಶೀರ್ವಾದದಿಂದ ಸಮ್ಮುಖದಲ್ಲಿ ಎಲ್ಲರ ಕೆಲಸ ಕಾರ್ಯಗಳೆಲ್ಲ ಮಾಡಿ ಈ ತಾಯಿನ ದೇವಸ್ಥಾನವನ್ನು ಈ ವಿಜೃಂಭಣೆಯಿಂದ ಮಾಡಿದ್ದೇವೆ. ನಮ್ಮದೊಂದು ಇತಿಹಾಸ ಏನಂತಂದರೆ, ಈ ಜಾತ್ರೆಗೆ ಮುಂಚೆನೇ ಇವತ್ತು 8 ವರ್ಷದಿಂದ ನಾವು ಕೆಲಸ ಮಾಡಿದ್ದೀವಿ. 8 ವರ್ಷದಿಂದ ಕಷ್ಟಪಟ್ಟು ಎಲ್ಲರೂ ಶ್ರಮವಹಿಸು ಈ ದೇವಸ್ಥಾನ ಈ ನಿರ್ಮಾಣ ಆಗಿದೆ. ಈ ಜಾತ್ರೆ ಮುಂದೆನೇ ಬಂದಿರೋದ್ರಿಂದ ಊರಿನ ಕಾರ್ಯಕ್ರಮಗಳು ಎಲ್ಲ ತುಂಬ ಅದ್ದೂರಿಯಾಗಿ ನಡೀತಾ ಇದೆ. ಡೈಲಿ ದಿನನಿತ್ಯನೂ ಸಾವಿರಾರು ಜನ ಊಟ ಅನುದಾನ ನಡೀತಾ ಇದೆ. ಆ ತಾಯಿ ಮಹಾತ್ಮೆ ಇನ್ನೂ ದೊಡ್ಡದಾಗಲಿ, ಇನ್ನೂ ಭಕ್ತರು ಎಲ್ಲರಿಗೂ, ಊರವ್ರಿಗೂ ಎಲ್ಲರಿಗೂ ಸುಖ, ಸಂತೋಷ, ನೆಮ್ಮದಿ ಎಲ್ಲ ದೊರಕಿದೆ ಅಂಥೇಳಿ ಕೇಳ್ಬೋದು. ಈ ನಮ್ಮ ದೇವಸ್ಥಾನದ ಜೀರ್ಣೋದ್ಧಾರಕ್ಕೆ ಶಿವಕುಮಾರ ಸ್ವಾಮೀಜಿಗಳು, ಮತ್ತಂದ ಸ್ವಾಮಿಗಳು, ನಂತರ ಇವರು ನಮ್ಮ ಸಿದ್ಧಲಿಂಗ ಸ್ವಾಮಿಗಳು ಸಮ್ಮುಖದಲ್ಲಿ ಈ ಕಾರ್ಯಕ್ರಮ ಆ ತಾಯಿ ನಮ್ಮದು ತುಂಬ ಅದ್ದೂರಿಯಾಗಿ ನೆರವೇರಿದೆ. ಹಾಗೂ ಈ ಊರಿನ ಎಲ್ಲ ಪ್ರಮುಖ ಗಣ್ಯರು, ಹಿರಿಯರು ಎಲ್ಲರ ಆಶೀರ್ವಾದದಿಂದ ಮತ್ತು MP, MLA ಸಾಹೇಬರು ಎಲ್ಲರೂ ಗಣ್ಯರು ಎಲ್ಲರೂ ಆಗಮಿಸಿದರು. ತುಂಬ ವಿಜೃಂಭಣೆಯಿಂದ ಈ ಕಾರ್ಯಕ್ರಮ ನೆರವೇರಿದೆ. ಈ ನಮ್ಮ ದೇವಸ್ಥಾನದ ಜೀರ್ಣೋದ್ಧಾರಕ್ಕೆ ಶಿವಕುಮಾರ ಸ್ವಾಮೀಜಿಗಳು, ಮತ್ತಂದ ಸ್ವಾಮಿಗಳು, ನಂತರ ಇವರು ನಮ್ಮ ಸಿದ್ಧಲಿಂಗ ಸ್ವಾಮಿಗಳು ಸಮ್ಮುಖದಲ್ಲಿ ಈ ಕಾರ್ಯಕ್ರಮ ಆ ತಾಯಿ ನಮ್ಮದು ತುಂಬ ಅದ್ದೂರಿಯಾಗಿ ನೆರವೇರಿದೆ. ಹಾಗೂ ಈ ಊರಿನ ಎಲ್ಲ ಪ್ರಮುಖ ಗಣ್ಯರು, ಹಿರಿಯರು ಎಲ್ಲರ ಆಶೀರ್ವಾದದಿಂದ ಮತ್ತು MP, MLA ಸಾಹೇಬರು ಎಲ್ಲರೂ ಗಣ್ಯರು ಎಲ್ಲರೂ ಆಗಮಿಸಿದರು. ತುಂಬ ವಿಜೃಂಭಣೆಯಿಂದ ಈ ಕಾರ್ಯಕ್ರಮ ನೆರವೇರಿದೆ.